ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ ಗೈಸ್. ಬೆಳಗ್ಗೆ ಎದ್ದು ಮನೆಗಿನೇ ಎಲ್ಲ ಒರೆಸಿ ಟೈಮ್ ಆಲೆ 12:15. ಇವಾಗ 12:15ಗೆ ಬಸ್ ಬರುತ್ತೆ. ದೇವ್ರ ಮನೆ ದೀಪ ಹಚ್ಚಿ ಪೂಜೆ ಎಲ್ಲ ಮುಗೀತು. ಇವಾಗ ಇಲ್ಲಿಂದ ಹೋಗಿ ಹೊಸಕೆರೆಗೆ ಹೋಗಿ ಹೊಸಕೆರೆಯಿಂದ ಮನು ಬಂದವನಂತೆ. ಮನು ಜೊತೆ ಬೆಂಗಳೂರಿಗೆ ಹೋಗ್ತೀನಿ. ನಾನು ನಾಳೆ ಹೋಗೋಣ ಅಂದ್ಕೊಂಡಿದ್ದೆ. ನಮ್ಮ ಆಂಟಿ ಹೆಂಗಿದ್ರು ಒಬ್ಬನೇ ಹೋಗ್ತಾನೆ, ನೀನು ಇವತ್ತೇ ಹೋಗು ಅಂದ್ಬಿಟ್ಟು ಅಂದರು. ಸೊ ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಐತೆ. ಅಲ್ಲಿ ಹೋದ್ಮೇಲೆ ಏನಕ್ಕೆ ಅಂತ ಹೇಳ್ತೀನಿ ಗೈಸ್, ಇವಾಗ ಬೇಡ. ಹೋಗೋಣ. ಮನು ಫೋನ್ ಮಾಡ್ತವನೆ ಬಸ್ ಬತ್ತಾ ಏನು ಅಂತ. ಟೈಮ್ ಆಗ್ಬಿಡುತ್ತೆ ಅವನಿಗೆ. ಬೇಗ ಬಿಟ್ರೆ ಟ್ರಾಫಿಕ್ ಇರಲ್ಲ, ಅದಕ್ಕೆ ಬೇಗ ಹೋಗೋಣ ಬಾರೆ ಅಂದ. ಸೊ ಹೋಗೋಣ. ಬ್ಯಾಗ್ ರೆಡಿ ಇದ್ದೀನಿ. ಅಲ್ಲೊಂದು ಬ್ಯಾಗ್ ಐತೆ, ಅಲ್ಲಿಗೆ ಅವ್ನು ಬರ್ತಾನೆ ಗೈಸ್. ಹೋಗೋಣ ಬೈ. ವೀಡಿಯೋಸು ಹಾಕ್ಬೇಕು ಗೈಸ್, ಸ್ವಲ್ಪ ಎಡಿಟ್ ಮಾಡೋದೈತೆ. ಇಲ್ಲಿ ನೆಟ್ವರ್ಕ್ ಅಷ್ಟು ಚೆನ್ನಾಗಿ ಸಿಗೋಲ್ಲ. ಸೊ ಅದಕ್ಕೆ ಅಲ್ಲಿ ವೈಫೈ ಅಲ್ಲೇ ಹಾಕೋಣ ಅಂದ್ಬಿಟ್ಟು ಒಂದಷ್ಟು ಇನ್ನೊಂದು 3-4 ವೀಡಿಯೋ ಐತೆ. ಹೋಗ್ಮೇಲೆ ಹಾಕ್ತೀನಿ ಗೈಸ್. ಇದು ಆಮೇಲೆ ಅದು ಆಲ್ರೆಡಿ ಹಾಕ್ಬಿಟ್ಟಿರ್ತೀನಿ ಈ ಬ್ಲಾಗ್ ಹಾಕೋಕ್ಕೆ ಮುಂಚೆ. ಹೋಗೋಣ ಬನ್ನಿ, ಬೇಗ ಟೈಮ್ ಆಗೋಯ್ತು. ಚಪ್ಪಲಿ ಹೊಸದು ಗೈಸ್, ಇದು ಸಂತೆಲಿ ತೊಗೊಂಡಿದ್ದೆ ಅವತ್ತು, ತೋರಿಸ್ಲಿಲ್ಲ ನಾನು, ನೋಡಿದ್ದೆ. ನೋಡಿ ಗೈಸ್, ಇವಾಗ ತಾನೇ ಹೊಸಕೆರೆಗೆ ಬಂದ್ವಿ. ಇಲ್ಲಿ ದೇವಸ್ಥಾನ ಕಟ್ತಾಯಿದ್ರು, ಅದನ್ನ ನೋಡೋಣ ಅಂದ್ಬಿಟ್ಟು ಕರ್ಕೊಬಂದ ಮನು ಹೆಂಗೆ ಕಟ್ಟೋರೆ ಅಂತ. ಇಲ್ಲಿ ನೋಡಿ ಎಷ್ಟು ದೊಡ್ಡದು ರಾಕ್ಷಸರು. ಫಸ್ಟು ಹಳೆ ದೇವಸ್ಥಾನದಲ್ಲಿ ಈ ಥರನೂ ಇತ್ತು. ಅದು ನೋಡಿದ್ರೇ ಭಯ ಆಯ್ತಾಯಿತ್ತು. ಅವಾಗ ಒಂದು ದೇವ್ರು ಮಾತ್ರ ಇತ್ತು, ಇವಾಗ 3 ದೇವ್ರು ಕುಣ್ಸಕ್ಕೆ ಮಾಡೋರೆ. 1 2 3. ಆ ಕಡೆ ಒಂದು ದೇವಸ್ಥಾನ ಐತೆ, ತೋರಿಸ್ತೀನಿ. ನಿಮ್ಮನೆ ಓಡಾಡ್ತಾರೆ. ನನ್ನ ಬಾಡಿ ಶಪನೆ ಐತಿದೆ, ಅಲ್ಲಿ ಐತೆ. ಇದೆಲ್ಲ ಪೇಂಟ್ ಮಾಡಿದಾಗ ಇನ್ನೂ ಒಂದು 4 ತಿಂಗಳು ಬೇಕು ಮನು ರೆಡಿ ಆಗಿತ್ತು. ಅದು ನೋಡಿ ಮನು ಬೇಡ ನಾನು ತೋರಿಸ್ಬೇಡ ಅಂತವನೆ. ಆದರೂ ಹಾಕ್ತೀನಿ ಗೈಸ್. ಅದನ್ನ ಇದ್ದಿದ್ದು ದೇವ್ರನ್ನ ಇವಾಗ ಅಲ್ಲಿ ಕುಣಿಸ್ಕೊಂಡವ್ರೆ. ಅಂದರೆ ಆ ದೇವ್ರನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡೋರೆ ಗೈಸ್. ಅಲ್ಲೈತಿ, ಅದು ಇವಾಗ ಓಪನ್ ಇಲ್ಲ. ಇನ್ನೊಂದು ಮಂತೆ ಅಲ್ಲೊಂದು ದೇವಸ್ಥಾನ ಕುಣಿಸ್ತಾರೆ ನೋಡಿ, ಹುಚ್ಚಮ್ಮನ. ಅದು ಹುಚ್ಚಮ್ಮ. ಅಲ್ಲಿ ವಿಗ್ರಹ, ಈ ದೇವ್ರದ್ದು ವಿಗ್ರಹ ಮಾಡ್ತಾರೆ ನೋಡಿ ಅಲ್ಲಿ. ಅಷ್ಟು ಇನ್ನೂ ಒಂದು 4-5 ತಿಂಗಳು ಬೇಕು. ಇದು ಹಬ್ಬ ಏಪ್ರಿಲ್ ಮೇಗೆ ಅನಿಸುತ್ತೆ ಅಲ್ಲನಾ. ನೋಡೋದು ಬನ್ನಿ. ಈ ಕಡೆಯಿಂದ ಚಿಕ್ಕ ಕಾಣಿಸುತ್ತೆ, ಈ ಕಡೆಯಿಂದ ಅಗ್ಲಕ್ಕೈತೆ ನೋಡಿ. 2 ಡೋರ್ ಕೊಟ್ಟವ್ರೆ. ಇಲ್ಲಿ 2 ದಿವಸನೂ ಸೇರಿಸಿ 2 ದಿವಸನೂ ಸೇರಿಸಿ ಹಾಕ್ಬೋದು, ಇಲ್ಲ ಸಪ್ರೇಟ್ ಹಾಕ್ತಾರೆ. ಇದೆಲ್ಲ ದೇವಸ್ಥಾನ ಅಲ್ಲಿ ಗಂಟ ಅಲ್ಲಿ ಇದೆಲ್ಲ ಜಮೀನು. ಇಂಚಿಂಗಿರಿ ದೇವಸ್ಥಾನ ತಮಿಳ್ನಾಡವ್ರು ಅನ್ಸದೆ ಮಾಡಿ. ಅಂದ್ರೆ ದೇವ್ರನ್ನೇ ತಂದಿಕ್ಕಿಲ್ಲ, ಹಿಂದಿಗೆಲ್ಲ ನೀರು ತಂದಿಕ್ಕಿತ್ತು. ಇಲ್ಲ ಇಲ್ಲೂ 3 ದೇವಸ್ಥಾನ. ಹಾಂ, ಒಳಗೆ ಹೋಗ್ಬೋದಪ್ಪ. ಈಗ ಕದಾಕೋರೆ ಇಲ್ಲ, ದೇವರಿಗೆ ಇಲ್ಲೇ ವಿಗ್ರಹಗಳು ಮಾಡ್ತಾರೆ. ಅದೇ ಇರ್ಬೋದು ಆ ದೇವರು. ಕನ್ನಡಮ್ಮ ಚಿಕ್ಕದು ಗೋಪುರಕ್ಕೆಲ್ಲ ಮಾಡಿಟ್ಕೊಂಡು ನೋಡಿ, ಚಿಕ್ಕದು. ಎಷ್ಟೊಂದು ಮನು ಇದು ಆ ಥರ ಕಲ್ಲಲ್ಲ ಕಣೋ, ಬಂಡೆ ನೋಡು. ಅಷ್ಟಪ್ಪ ಬಂಡೆ ತಂದು ಒಂದು ಬಂಡೆಲಿ ಆ ಥರ ಮಾಡ್ತಿರೋದು. ಸಿಂಗಲ್ಲು. ಮನೆಗೆ ಬಂದೆ ಗೈಸ್. ಆಂಟಿ ಮತ್ತು ಮನು ಅಮೃತರ್ಗೆ ಹೋದ್ರು, ಏನೋ ಸ್ವಲ್ಪ ಸಾಮಾನು ತರಬೇಕು ಅಂದ್ಬಿಟ್ಟು. ಅಲ್ಲಿಂದ ಬಂದಮೇಲೆ ಹೊರಡೋದು. ನಮ್ಮ ಆಂಟಿ ಬಂದಿದ್ದ ತಕ್ಷಣವೇ ದಾಳಿಂಬೆ ಜ್ಯೂಸ್ ಮಾಡಿದ್ದು ಕುಡಿದ್ವಿ. ಕೂತಿದ್ದೀನಿ, ಹೊಟ್ಟೆ ಸಿಗ್ತದೆ, ಊಟ ಮಾಡಬೇಕು. ಏನು ಮಾಡಿದ್ದು ಊಟ ನೋಡೋದು ಬನ್ನಿ. ರಸಮ್ಮು, ಅನ್ನ, ಬಜ್ಜಿ. ಬೆಳಗ್ಗೆ ಪಲಾವ್ ಮಾಡಿತಂತೆ, ಪಲಾವ್ ಐತೆ ಗೈಸ್, ಹಾಕತ್ತೀನಿ ನಾನು.
ಹುಷಾರಿಲ್ಲ. ಏನಿದು ಕೋಲ್ಡ್ ಆಗಿದ್ದು ಜಾಸ್ತಿ ಆಕ್ಸಿಜನ್ ನೋಡಿ, ಕಫ ಜಾಸ್ತಿ ಕಡ್ಕೊಬಿಡದೆ. ಹಾಗೆ ನಮ್ಮ ಶಿವನಿ ನೋಡಿ ಸೋಡಾ ಬುಡ್ಡಿ ಆಗ್ಬಿಟ್ಟವಳೆ. ಸಣ್ಣ ಅಕ್ಷರ ಕಾಣಲು ಅಂತೇಳಗೆ ದಪ್ಪಾಕ್ಷರ. ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ಟಿಫನ್ಗೆ ದೋಸೆ, ಹಿತ್ಲವರೆಕಾಯಿ ಸಾಂಬಾರು, ಚಟ್ನಿ. ನಾನೇ ಹಾಕಿರೋದು ಗೈಸ್ ದೋಸೆ. 7 ಗಂಟೆಗೆ ಎದುರಿಸೋಳು ನನ್ನ ದೋಸೆ ಹಾಕೋಕ್ಕೆ. ಅಂದರೆ ಬಿಂದೋರ ಅಮ್ಮಂಗೂ ಕೂಡ ನಮ್ಮ ಅತ್ತೆಗೂ ಕೂಡ ಕೈ ಸ್ವಲ್ಪ ಇದಾಗ್ಬಿಟ್ಟೈತೆ, ಏಟಾಗೈತೆ. ಅದಕ್ಕೋಸ್ಕರ ಇಲ್ಲಿಂದನೇ ನಾಷ್ಟ ಮಾಡಿಕೊಡ್ತಾಳೆ ಪಲ್ಲವಿ. ಅವ್ರಿಗೂ ಹಾಕ್ಬೇಕು ಅಂದ್ಬಿಟ್ಟು ಎಬ್ಬರಿಸಿದ್ದು ಸಾಂಬಾರು ಮಾಡ್ತೀನಿ, ನಾನು ದೋಸೆ ಹಾಕು ಅಂತ ಇದ್ದೀನಿ ಗೈಸ್. ಮೋನಿ ಮತ್ತು ಮೇಘ ಇಬ್ಬರು ಬಂದವ್ರು ಇವಾಗ. ಮೋನಿ ನೋಡಿ, ಮೋನಿ ನಾನು ಲಾಗ್ ಮಾಡ್ತೀನಿ ಅಂದ್ಬಿಟ್ಟು ಚೆನ್ನಾಗಿ ರೆಡಿಯಾಗಿ ಬಂದವಳಂತೆ. ಪಾಪ ಅವಳಿಗೆ ಬಂದಿದ್ದ ತಕ್ಷಣ ಕೆಲಸ ಕೊಟ್ಟಿದ್ದೀವಿ. ನೀರಿಗೋಸ್ಕರ ನೋಡಿ ಚಿತ್ತಕ್ಕೆ ಬೇಳೆ ಸಾಂಬಾರು, ಮೋನಿ ಮೇಘಂಗೋಸ್ಕರ ಇದು ಬೋಂಡ, ಹಾಗೆ ಪಾಯಸ. ಬೋಂಡ ಹಾಕಿಲ್ಲ ಗೈಸ್ ಇನ್ನ. ಮೋನಿ ನೋಡಿ ತಿಂತವಳೆ, ಮುದ್ದೆ ತಿನ್ಬಿಟ್ಟು ಸಾಕು ಅಂತವಳೆ. ಇವಾಗ ನಾವು ನೋಡಿ ಮೇಘ, ತಾನ್ಯಾ, ಪಲ್ಲವಿ ಇವಾಗೆಲ್ಲ ನಾವು ಸೀರೆ ತಗೊಳಕೋತಾ ಇದೀವಿ ಗೈಸ್. ಅಂಬೋ ಹಂಗೆ ಅಂದ್ಬಿಟ್ಟು ಬಾಯ್. ಹಾಯ್ ಹಾಯ್ ಮಾಡು, ಹಾಯ್ ಮಾಡು, ಹಾಯ್. ಇವಳು ಹಿಂಗೆ ಆಮೇಲೆ ಮಾಡ್ತಾಳ ಆಯ್ನ. ಇದು ಅವ್ರ ಪಾಪು, ತಾನಿನ ಪಾಪು ಇದಲ್ವಪ್ಪ. ಮೋನಿಗೆ ಈ ಸೀರೆ ಇಷ್ಟ ಆಗಿದೆ, ಪಲ್ಲವಿಗೆ ಇವಿ ಇಷ್ಟ ಆಗೈತೆ. ನೋಡ್ತಾ ಇದ್ದೀವಿ. ನಾನು ಆಲೆ ತಗೋಬಿಟ್ಟಿದ್ದೀನಿ. ಇವಳು ಆಲೆ ತೊಗೊಂಡು ಮನೆ ಮಾಡ್ಕೊಳ್ಳಿ. ಇವನು ನೋಡಿ, ಇವನು ನಾವು ನೋಡೋದೆಲ್ಲ ಗೈಸ್, ಹಿಂಗೆ ತಿರುಗ್ತಾ ಇರೋದು ಇವನು. ತಾನ್ಯಾ ಹಾಯ್.